ಶ್ರೀ ಗುರು ಬಸವೇಶ್ವರರು ಬಸವಣ್ಣ ಕರ್ನಾಟಕದ ಮಹಾನ್ ಸಂತ, ಕವಿ ಮತ್ತು ಸಮಾಜ ಸುಧಾರಕರಾಗಿದ್ದರು. ಅವರು 12ನೇ ಶತಮಾನದಲ್ಲಿ ಬದುಕಿ ಸಮಾನತೆ, ಸತ್ಯ ಮತ್ತು ನೀತಿಯ ಆಧಾರದ ಮೇಲೆ ಸಮಾಜವನ್ನ ರೂಪಿಸಲು ಪ್ರಯತ್ನಿಸಿದರು. ಬಸವಣ್ಣರು ಲಿಂಗಾಯತ ಧರ್ಮದ ಪ್ರಮುಖ ಪ್ರವರ್ತಕರಾಗಿ ಗುರುತಿಸಲ್ಪಟ್ಟಿದ್ದಾರೆ. ಜಾತಿ ವ್ಯವಸ್ಥೆ, ಅಸಮಾನತೆ ಮತ್ತು ಅಂಧಶ್ರದ್ಧೆಗಳ ವಿರುದ್ಧ ಅವರು ಧ್ವನಿ ಎತ್ತಿದರು. ಅವರ ವಚನಗಳು ಸರಳ ಭಾಷೆಯಲ್ಲಿದ್ದರೂ ಆಳವಾದ ಅರ್ಥವನ್ನ ಹೊಂದಿವೆ. ಬಸವಣ್ಣರು ಕಾಯಕವೇ ಕೈಲಾಸ ಎಂಬ ತತ್ವವನ್ನ ಸಾರಿದರು, ಅಂದರೆ ಪರಿಶ್ರಮವೇ ಪರಮ ಪೂಜೆ ಎಂಬುದಾಗಿದೆ. ಅವರು ಎಲ್ಲರಿಗೂ ಸಮಾನ ಹಕ್ಕುಗಳಿರಬೇಕು ಎಂದು ನಂಬಿದರು ಮತ್ತು ಸಮಾಜದಲ್ಲಿ ನ್ಯಾಯವನ್ನ ಸ್ಥಾಪಿಸಲು ಪ್ರಯತ್ನಿಸಿದರು. ಬಸವಣ್ಣರ ಆಲೋಚನೆಗಳು ಇಂದು ಕೂಡ ಪ್ರಸ್ತುತವಾಗಿದ್ದು, ಮಾನವೀಯತೆ ಮತ್ತು ಸಮಾನತೆಯ ಮೌಲ್ಯಗಳನ್ನು ಬೋಧಿಸುತ್ತವೆ. ಅವರ ಜೀವನ ಮತ್ತು ಉಪದೇಶಗಳು ನಮ್ಮ ಸಮಾಜಕ್ಕೆ ದಾರಿದೀಪವಾಗಿವೆ.